ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯ ರಾಜಕೀಯ ವಲಯದಲ್ಲಿ ಮತ್ತೆ ಪಾಕಿಸ್ತಾನ ಮತ್ತು ಭಾರತ ಮಾತಿನ ಸಮರ ಜೋರಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸುವ ಪ್ರಯತ್ನಕ್ಕೆ ಭಾರತ ವ್ಯಂಗ್ಯ ಆಡಿದೆ. ದೆಹಲಿಯಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮಾತನಾಡಿದ್ರು. ಪಾಕಿಸ್ತಾನವನ್ನು ಬ್ರೋಕರ್ ರಾಷ್ಟ್ರ ಅಂತ ಲೇವಡಿ ಮಾಡಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಭಾರತ ಯಾವತ್ತೂ ಪಾಕಿಸ್ತಾನದಂತೆ ಮಧ್ಯವರ್ತಿಯಾಗಿ ಕೆಲಸ ಮಾಡೋದಿಲ್ಲ. ಜಾಗತಿಕ ವೇದಿಕೆಯಲ್ಲಿ ನಮ್ಮ ಪಾತ್ರ ವಿಭಿನ್ನವಾಗಿದೆ ಅಂತ ಆ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗಿರೋದು ಚರ್ಚೆಗೆ ಕಾರಣ ಆಗಿದೆ. ಅಂದರೆ ಇಸ್ಲಾಮಾಬಾದ್ನಲ್ಲಿ ಒಂದು ಸಭೆ ಆಗುತ್ತೆ. ಆ ಸಭೆಗೆ ಅಮೆರಿಕದ ರಕ್ಷಣಾ ಇಲಾಖೆಯಿಂದ ಅಧಿಕಾರಿಗಳು ಬರ್ತಾರೆ, ನಾಯಕರು ಬರ್ತಾರೆ, ಇರಾನ್ನ ಕೆಲವೊಂದಿಷ್ಟು ನಾಯಕರುಗಳು ಬರ್ತಾರೆ. ಅಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧಕ್ಕೆ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಲಾಗುತ್ತೆ ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಆ ಚರ್ಚೆಗೆ ಸಂಬಂಧಪಟ್ಟಂತೆ ಜೈಶಂಕರ್ ಅವರು ನಿನ್ನೆ ಸರ್ವಪಕ್ಷ ಸಭೆ ನಡೀತು. ಆ ಸಭೆಯಲ್ಲಿ ಈಗ ಹೇಳಿದ್ದಾರೆ ಅಂತ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನಿರ್ಧಾರಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಸಕ್ತಿ ತೋರಿದ ಹಿನ್ನೆಲೆ ಊಹಾಪೋಹಗಳು ಇದರ ಬಗ್ಗೆ ಹೆಚ್ಚಾಗಿದ್ದು, ಈ ಬೆಳವಣಿಗೆಗಳ ನಡುವೆ ಭಾರತ ತನ್ನ ನಿಲುವನ್ನು ಕಠಿಣವಾಗಿ ಸ್ಪಷ್ಟಪಡಿಸಿದೆ. ಈ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ಯಕ್ಕೆ ಗಮನ ಸೆಳೀತಾ ಇದೆ. ಪಾಕಿಸ್ತಾನದಂತೆ ಭಾರತ ಒಂದು ಬ್ರೋಕರ್ ದೇಶವಲ್ಲ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಲೇವಡಿ ಮಾಡಿದ್ದಾರೆ. ಅಂದರೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಯುದ್ಧಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತ ಆ ಪ್ರಯತ್ನವನ್ನು ಅಮೆರಿಕ ಮಾಡ್ತಿದೆ ಅನ್ನುವಂಥ ಪಾಕಿಸ್ತಾನ ಮಾಡ್ತಿದೆ ಅನ್ನುವಂತಹ ಚರ್ಚೆಗಳು ಶುರುವಾಗಿ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇದಕ್ಕಾಗಿ ಒಂದು ದುಂಡು ಮೇಜಿನ ಸಭೆ ನಡೆಯುತ್ತೆ. ಆ ದುಂಡು ಮೇಜಿನ ಸಭೆಗೆ ಇರಾನ್ ನಾಯಕರು ಮತ್ತು ಅಮೆರಿಕದ ನಾಯಕರು ಬರ್ತಾರೆ. ಆ ಮಧ್ಯಸ್ಥಿಕೆಯನ್ನು ಮುನೀರ್, ಅಂದರೆ ಪಾಕಿಸ್ತಾನದ ರಕ್ಷಣಾ ಮುಖ್ಯಸ್ಥ ಮುನೀರ್ ಏನಿದ್ದಾರೆ ಮತ್ತು ಅದರ ಜೊತೆಗೆ ಈ ಪಾಕಿಸ್ತಾನದ ಪ್ರಧಾನಿ ಅವರು ಶಹಬಾಜ್ ಶರೀಫ್ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಅವರ ನೇತೃತ್ವದಲ್ಲಿ ಈ ಯುದ್ಧಕ್ಕೆ ಒಂದು ಕದನ ವಿರಾಮ ಘೋಷಣೆ ಆಗುತ್ತೆ ಅಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ, ಮಾತುಕತೆಗಳಾಗ್ತಿದೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಕಳೆದ 2 ದಿನಗಳಿಂದ ಆಗ್ತಾ ಇತ್ತು. ಹಾಗಾದರೆ ಪಾಕಿಸ್ತಾನದಲ್ಲಿ ಇದಕ್ಕೊಂದು ವೇದಿಕೆ ಸಿದ್ಧವಾಗಿಬಿಟ್ಟಿದೆ ಅಂತ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಆದರೆ ಇದೀಗ ಭಾರತ ಹೇಳ್ತಾ ಇದೆ, ಜೈಶಂಕರ್ ಅವರು ಹೇಳಿದ್ದಾರೆ, ಪಾಕಿಸ್ತಾನದಂತೆ ಭಾರತ ಬ್ರೋಕರ್ ದೇಶವಲ್ಲ ಅಂತ. ಅನೇಕ ದೇಶಗಳು ಜಗತ್ತಿನ ಬೇರೆ ಬೇರೆ ಮಧ್ಯಪ್ರಾಚ್ಯ ಸೇರಿದಂತೆ ಬೇರೆ ಬೇರೆ ಇರಾನ್ನ ಭಾರತ ದೇಶದ ರಾಯಭಾರಿ ಕೂಡ ಹೇಳಿದ್ದಾರೆ, ಭಾರತದಂಥದ್ದೊಂದು ನಿಲುವನ್ನು ತೆಗೆದುಕೊಳ್ಳಬಹುದು, ಈ ಯುದ್ಧವನ್ನು ಕೊನೆಗಾಣಿಸುವಂತಹ ಶಕ್ತಿ ಸಾಮರ್ಥ್ಯ ಇದೆ ಅಂತ ಅವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಪಾಕಿಸ್ತಾನದ ಬಗ್ಗೆ ಜೈಶಂಕರ್ ಅವರು ಲೇವಡಿ ಮಾಡಿರೋದು.